ವೆಲ್ಕಮ್ ಟು ಸಾರ್ಟೆಡ್ ವಿತ್ ಸೊನಾಲಿ. ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಹಿಯರ್, I am Sonali and I share my personal feelings, opinions and experiences in this space which will add a little value to your life as well. And as always, a little learning goes a long way. Without wasting much time, let's get started. ಹೇಳೋ ಮನಸ್ಸೇ ಇರಲಿಲ್ಲ, ಆದರೂ ನಿಧಾನಕ್ಕೆ ಎದ್ದು ನನಗಿವತ್ತು ಹೊಸ ದಿನ ಗಿಫ್ಟ್ ಮಾಡಿದ್ದಕ್ಕೆ ಆ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳ್ತಾ ದಿನ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟೋ ಸತಿ ಬೆಳಗ್ಗೆ ಏಳುವಾಗ ನನಗೆ ಅನಿಸ್ತದೆ, ನಾನಿವತ್ತು ಎದ್ದಿದ್ದೇನೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೇನೆ, ನನ್ನ ಕೆಲಸಗಳನ್ನು ನಾನೇ ಮಾಡ್ತಾ ಇದ್ದೇನೆ. ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು. ಸೊ ಆ ದೇವರಿಗೂ ಗ್ರೇಟ್ಫುಲ್ ಆಗಿದ್ದು, ಬಾಕಿ ಎಲ್ಲದನ್ನು ನಾವೇ ಹೇಗೋ ಹೀಗೋ ಮ್ಯಾನೇಜ್ ಮಾಡ್ತೇವೆ ಅನ್ನೋ ಕಾನ್ಫಿಡೆನ್ಸಿಂದ ಐ ಸ್ಟಾರ್ಟ್ ಮೈ ಡೇ. ಹಿಂದಿನ ದಿನ ಮೂವಿ ಅಂತ ಹೊರಗೆ ಹೋಗಿ ಬಂದಿದ್ವಿ. ಆ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಟು ಗೋ ಆ್ಯಂಡ್ ವಾಚ್, ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ದಿನದ್ದು ಏನು ಪ್ಲ್ಯಾನು, ಮುಂದೆ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಶ್ರಾವಣಕ್ಕೆ, ಹಾಗೆ ಪೆಂಡಿಂಗ್ ಡಿಸಿಷನ್ಸ್ ಇದು, ಅದಕ್ಕೊಂದು ಕ್ವೆಶ್ಚನ್ ಮಾರ್ಕಿಂದ ಫುಲ್ ಸ್ಟಾಪಿಗೆ ತರುವಂಥ ಪ್ರಯತ್ನ. ಇನ್ನೂ ಯೂಟ್ಯೂಬ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿರಲಿಲ್ಲ, ಬಟ್ ಆಗಿದ್ದಾಗಲಿ ರೆಕಾರ್ಡ್ ಅಂತೂ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಕಾರ್ಡ್ ಮಾಡಿ ಏನೇನೋ ಮಾತಾಡ್ತಾ ಇದ್ದಾನೆ. ಹಿಂದಿನ ದಿನದ್ದೆಲ್ಲ ನಾವೇನು ಮಾಡಿದ್ವಿ, ಏನೇನು ಎಲ್ಲ ಕೆಲಸ ಆಯಿತು, ಐಸ್ ಕ್ರೀಮ್ ಅದು ಇದು ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಅಟ್ಲೀಸ್ಟ್ ಟ್ರೈ ಮಾಡಿದರೆ ಇದು ನನ್ನ ಹತ್ರ ಆಗ್ತದಾ ಆಗಲ್ವಾ ಅನ್ನೋ ಕ್ಲಾರಿಟಿ ಬರ್ತದಲ್ಲ, ಅದಕ್ಕೆ ನಾನಿಲ್ಲಿ ಟೇಕ್ ಮೇಲೆ ಟೇಕ್ ರೆಕಾರ್ಡ್ ಮಾಡ್ತಿರುವಾಗ ಅಕ್ಷಯ್ ತನ್ನೆಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆನೂ ಮುಗಿಸೇಬಿಟ್ಟ. ಅದಾದ್ಮೇಲೆ ತಿಂಡಿ ಮಾಡ್ಕೊಂಡ್ವಿ. ಹಾಗೆ ಅವನ ಕೆಲ್ಸಕ್ಕೆ ಕೂತಾ ನಾನಿಲ್ಲಿ ಹೇರ್ ಆಯಿಲ್ ಮಾಡ್ತಾ ಇದ್ದಾನೆ. ಹಾಗೆ ಪೆಂಡಿಂಗ್ ಮನೆ ಕೆಲಸಗಳನ್ನೆಲ್ಲ ನಿಧಾನಕ್ಕೆ ಮಾಡ್ಕೊಳ್ತಾ ಒಂದೊಂದೇ ಸಾಮಾನೆಲ್ಲ ಜೋಡಿಸ್ತಾ ನನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನಾನು ಪ್ಲ್ಯಾನರ್, ಸೊ ನನಗೆಲ್ಲ ಬರ್ಕೊಂಡು ಡೀಟೇಲ್ ಆಗಿದ್ದರೆ ಕ್ಲಾರಿಟಿ ಇರ್ತದೆ. ನಾನು ನನ್ನ ಕೆಲಸಗಳನ್ನ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ಆದರೆ ಇಲ್ಲಿ ನಮ್ಮ ರಿಚುವಲ್ ಇಂಪಾರ್ಟೆಂಟ್, ಚಹಾ ಮಾಡೋದು. ದಿನದಲ್ಲಿ ಆ ಒಂದು 15 ಮಿನಿಟ್ಸ್ ಇದೆಯಲ್ಲ, ಅದು ನನಗೆ ತುಂಬ ಇಂಪಾರ್ಟೆಂಟ್. ಎಷ್ಟೆಲ್ಲ ಜನ ಬೈದಿದ್ದಾರೆ, ಏನಿದೆ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡ್ತೀಯ ಅಂತ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ, ತಲೆ ಕೆಡ್ಸ್ಕೋಬಾರ್ದು. ಅದಾದಮೇಲೆ ಚಹಾ ಕುಡಿದು ಅಡುಗೆ ಮಾಡಿ ಊಟ ಮಾಡಿ ನನ್ನ ಕೆಲಸಕ್ಕೆ ನಾನು ಕೂತ್ಕೊಂಡೆ. ಅಕ್ಷಯ್ ಅವನ ಕೆಲಸ ಎಲ್ಲ ಮುಗಿಸ್ಕೊಂಡ. ಅಷ್ಟು ಮಾಡುವಷ್ಟರಲ್ಲೇ ಸಾಯಂಕಾಲ ಆಗೋಯ್ತು. ಶುಕ್ರವಾರ ಆಗಿದ್ದರಿಂದ ಶುಕ್ರವಾರ ಸ್ಪೆಷಲ್ ತುಪ್ಪದ ದೀಪ ಇಟ್ಟು ದೇವರಿಗೆಲ್ಲ ಅಪ್ಲಿಕೇಶನ್ ಹಾಕಿ ನಾನು ಲ್ಯಾಪ್ಟಾಪ್ ಹಿಡ್ಕೊಂಡೆ, ಅಕ್ಷಯ್ ಕೈಯಲ್ಲಿ ಸೌಟ್ ಹಿಡಿಸಿದೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕನ್ನಡದಲ್ಲಿ ಮಾತಾಡುವಾಗ ಅಷ್ಟು ಫ್ಲೂಯೆಂಟಾಗಿ ಕನ್ನಡ ಬರಲ್ಲ, ಬಟ್ ಇಂಗ್ಲಿಷ್ ಕ್ವೀನ್ ಆಫ್ ಇಂಗ್ಲೆಂಡ್ ನನ್ನ ತಲೆ ಮೇಲೆ ಕೂತಿರೋ ಥರ ಪಟಪಟನೇ ಬರ್ತದೆ. ಸೊ ಅಲ್ಲೇ ನಾನು ಎಂತ ಟ್ರೈ ಮಾಡ್ತಾ ಇದ್ದೇನೆ, ನನ್ನ ದಿನ ಚೆನ್ನಾಗಿತ್ತು, ನಾನು ಏನೇನು ಮಾಡಿದೆ ಅಂತ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಖುಷಿ ಆಯಿತು ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಮಾಡಿದೆ. ಇನ್ನೊಂದು ಹೊಸ ದಿನ, ಇನ್ನೊಂದು ಹೊಸ ಪ್ರಯತ್ನ, ಇನ್ನೊಂದು ರುಟೀನ್ ಕ್ಲೀನಿಂಗ್, ಹಾಗೆ ಫುಲ್ ಕೆಲಸದಲ್ಲಿ ಲಾಂಡ್ರಿ ಅದು ಇದು ಅಂತೆಲ್ಲ ಪಟಪಟ ಮಾಡ್ಕೊಳ್ತಾ ಅಕ್ಷಯ್ ಏನು ಮಲಗಿದ್ದ, ಸೊ ಸೈಲೆಂಟಾಗಿ ಮಾಡ್ತಾ ನೀರು ಕುಡಿದು ಮತ್ತೆ ಕ್ಯಾಮ್ರಾ ಮುಂದೆ ಬಂದು ಸೇಮ್ ಪ್ಲ್ಯಾನ್ಗಳು, ಟು ಡೂ ಲಿಸ್ಟ್ಗಳು, ಅಕ್ಷಯ್ ಮಲಗಿದ್ದಾನೆ ಅಂತ ಸಣ್ಣಕ್ಕೆ ಮಾತಾಡ್ತಿದ್ದಾನೆ ಅಂತ ಹೇಳೋದು ಎಲ್ಲ ಮಾತಾಡ್ತಿದ್ದಾನೆ. ಬಟ್ ನೀವು ಆ ಲಿಪ್ಸಿಂಗ್ ನೋಡಿದರೆ ಹಾಗೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾನೆ. ಅದೆಷ್ಟು ಫ್ಲೂಯೆಂಟ್ ನೋಡಿ. ನಾನು ಕನ್ನಡದಲ್ಲಿ ಮಾತಾಡುವಾಗ ರೀಟೇಕ್ಸ್ ತೊಗೊಳ್ತಾನೆ. ಹಾಗಂತ ನನ್ನ ಮದರ್ ಟಂಗ್ ಕನ್ನಡನೇ, ಆದರೆ ನಾನು ಮನೇಲಿ ಮಾತಾಡೋ ಕನ್ನಡ ಬೇರೆ ಇರ್ತದೆ, ಅಂಕೋಲ ಕನ್ನಡ. ಅಕ್ಷಯ್ ಹತ್ರ ಮಾತಾಡೋ ಕನ್ನಡ ಅದು ಬೇರೆ ಇರ್ತದೆ. ಹಾಗೆ ಬೇರೆ ಬೇರೆ ಅಂತ ಏನೇನೋ ಕನ್ನಡ ಮಾತಾಡ್ತಾನೆ. ಸೊ ಆ ಫ್ಲೂಯೆನ್ಸಿ ಏನಿದೆ ಅಲ್ಲ, ಅಷ್ಟು ಬೇಗ ಬರ್ತಾ ಇಲ್ಲ. ಬಟ್ ಐ ಟ್ರೈ ಮೈ ಬೆಸ್ಟ್. ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ನೀರು ಕುಡ್ಕೊಂಡು ಜರ್ನಲಿಂಗ್ ಮಾಡ್ಕೊಳ್ತಾ ಹಾಗೆ ನನ್ನ ಟು ಡೂ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾ ನಾನು ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡೆ. ಹಾಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ದಿನದೆಲ್ಲ ನಂದು ಏನೇನು ಕೆಲಸ ಇದೆಲ್ಲ ಮಾಡಿ ಕಿಚನಿಗೆ ನಮಸ್ಕಾರ ಹೇಳಿ ಅಕ್ಷಯ್ಗೆ ಆ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ ಓವರ್ ಮಾಡಿ ನಾನು ಯೂಟ್ಯೂಬ್ ಇಂಟ್ರೊಡಕ್ಷನ್ ಶೂಟ್ ಮಾಡೋಣ ಅಂತ ಕೂತೆ. ಈ ಅಕ್ಷಯ್ ನೋಡಿ ನನ್ನ ಡಿಸ್ಟರ್ಬ್ ಮಾಡ್ತಿರೋದು. ಅದೇ ಗ್ಯಾಪಲ್ಲಿ ಸ್ಮಾರ್ಟ್ ವಾಚ್ ಆರ್ಡರ್ ಮಾಡಿದ್ದು ಬಂತು. ನನ್ನ ಅಪಿಯರೆನ್ಸ್ನ ಇಗ್ನೋರ್ ಮಾಡಿ, ಬಟ್ ದಿಸ್ ರೆಡ್ ಸ್ಯಾಂಡ್ವಿಚ್, ಪೊಟೇಟೊ ಆ್ಯಂಡ್ ಕಾರ್ನ್ ಸ್ಯಾಂಡ್ವಿಚ್ ಈಸ್ ವಂಡರ್ಫುಲ್.
ಓವರ್ ಆಕ್ಟಿಂಗ್ ಅಲ್ಲ, ನಿಜವಾಗ್ಲೂ ಅಷ್ಟೇ ಸಾಲಿಡ್ ಆಗಿತ್ತು. ಬಿಲ್ಕುಲ್ ಪ್ಲಾನ್ ಇರಲಿಲ್ಲ, ಬಟ್ ಇದು ಸಾಲಿಡ್ ಆಗಿರೋದ್ರಿಂದ ಶೆಫ್ ಅಕ್ಷಯ್ಗೆ ಕುಡೋಸ್. ಎಲ್ಲರೂ ಫುಡ್ ವ್ಲಾಗ್ಸ್ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿ ನಾನು ಎಂತ ಫುಡ್ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದೆ, ಫುಲ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತಗೊಳ್ಳೋಣ ಅಂತ. ಬಟ್ ನೀವೇ ನೋಡ್ತಿದ್ದೀರಲ್ಲ, ಇಷ್ಟೇ ಶಾರ್ಟ್ ನನ್ನ ಹತ್ರ ತಗೊಳ್ಳೋಕ್ಕಾಗಿದ್ದು. ಯಾರ್ಯಾರೆಲ್ಲ ಆ ಥರ ಫುಡ್ ಶಾರ್ಟ್ ಕ್ಲೋಸ್ ಅಪ್ ಎಲ್ಲ ಕೊಟ್ಟು ಮಾಡ್ತಿರಲ್ಲ, ನಿಮ್ಗೆಲ್ಲ ದೊಡ್ಡ hats off. ಅಲ್ಲಿ ಯು ಬೇಸಿಕ್ಲಿ ಫೈಂಡ್ ಕಾರ್ನ್. ಇಲ್ಲಿ ನೋಡಿ, ಯು ವಿಲ್ ಫೈಂಡ್ ಕಾರ್ನ್. ಈರುಳ್ಳಿ ಹಾಕಿದಾನೆ, ಬಟಾಟೆ ಇದೆ, 4 ಪೊಟೆಟೊ ತಗೊಂಡು ಬಾಯ್ಲ್ ಮಾಡಿ ಪೀಲ್ ಮಾಡಿ ಐ ಥಿಂಕ್ ಮ್ಯಾಶ್ ಮಾಡ್ಕೊಂಡಿದ್ದಾನೆ. ಹಸಿಮೆಣಸಿದೆ, ಕೊತ್ತಂಬರಿ ಇದೆ, ಉಪ್ಪು. ಐ ಥಿಂಕ್ ದ್ಯಾಟ್ಸ್ ಇಟ್. ಚಿಂಟಿ ಏನಾದರೂ ಮಿಸ್ ಮಾಡಿದ್ದ? ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲೆ, ಚಾಟ್ ಮಸಾಲೆ. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದ್ದೆ, ಎಲ್ಲದೂ ಹಾಕಿದ್ದಾನೆ. ಮೆಜರ್ಮೆಂಟ್ಸ್ ಗೊತ್ತಿದೆಯಾ? ನೋ ಮೆಜರ್ಮೆಂಟ್ಸ್. ಆ ಬಾಯ್ಲ್ಡ್ ಕಾರ್ನ್ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಎಂತ ಮಾಡೋದು, ಈರುಳ್ಳಿ ಹಾಕೋದು, ಉಳ್ಳಾಗಡ್ಡಿ ಹಾಕೋದು. ಉಳ್ಳಾಗಡ್ಡಿ ಹಾಕಿ ಆದ್ಮೇಲೆ ಮತ್ತು ಬಟಾಟೆನ ಸ್ವಲ್ಪ ಮ್ಯಾಶ್ ಮಾಡಿ ಅದರೊಟ್ಟಿಗೆ ಮಿಕ್ಸ್ ಮಾಡೋದು. ಉಪ್ಪು ಬೇಕಿತ್ತಂದ್ರೆ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ 1 ಚಮಚದಷ್ಟು ಹತ್ತತ್ರ 1-1.5 ಚಮಚದಷ್ಟು ಗರಂ ಮಸಾಲೆ, ಆಮೇಲೆ ನೀವು ಯಾವ ಗರಂ ಮಸಾಲೆ ಯೂಸ್ ಮಾಡಿದ್ರಿ? ಯಾವ್ದೋ ಒಂದು ಗರಂ ಮಸಾಲೆ. ಎನಿಥಿಂಗ್ ಇಸ್ ಫೈನ್. ಗರಂ ಮಸಾಲೆ ಎಲ್ಲ ಅಂತ ಫರಕ್ ಹೋಗಿಲ್ಲ. ಇಲ್ಲ, ಅದ್ರಲ್ಲೇ ರುಚಿ ಇರೋದು. ಗರಂ ಮಸಾಲೆ, ಕೊತ್ತಂಬರಿ ಪುಡಿ, ಕೊತ್ತಂಬರಿ ಪೌಡರ್ ಹಾಕಿದ್ಯಾ? ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪುಡಿ, ಆಮೇಲೆ ಅರಿಶಿನ, ಉಪ್ಪು, ಖಾರ, ಚಾಟ್ ಮಸಾಲ ಒಂಚೂರು ಬೇಕಿತ್ತಂದ್ರೆ, ಇಲ್ಲ ಯಾಕಂದ್ರೆ ಇಲ್ಲ. ಆಮೇಲೆ ಒಂಚೂರು ಕಸೂರಿ ಮೇಥಿ ಇದ್ದಿತ್ತು ಸುಮಾರು ದಿವಸದಿಂದ. ಸಿಂಪಲ್. ಹೆಂಡತಿ ಅವರು ಅದನ್ನ ಯೂಸ್ ಮಾಡಿರ್ಲಿಲ್ಲ, ಹಸ್ಬೆಂಡ್ ಅವರು ಅದನ್ನ ಯೂಸ್ ಮಾಡಿದ್ದಾರೆ. ಅದನ್ನ ಬ್ರೆಡ್ ತಗೊಳ್ಳೋದು, ಹೋಮ್ ಮೇಡ್ ಬ್ರೆಡ್ ಆದ್ರೂ ಒಳ್ಳೇದು, ವೀಟ್ ಬ್ರೆಡ್ ಆದ್ರೂ ಮತ್ತು ಒಳ್ಳೇದು. ಬಟ್ ನಾವು ಬೇಕರಿ ಬ್ರೆಡ್ ಯೂಸ್ ಮಾಡಿದ್ದೇವೆ. ಬೇಕರಿ ಬ್ರೆಡ್ ಯೂಸ್ ಮಾಡೋದು. ದಿಸ್ ಇಸ್ somewhat healthy but not entirely healthy. ಎಣ್ಣೆ ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಊಟ ಮಾಡಿದ್ವಿ. ಪ್ರತೀಕ್ಷಾ ಬಂದಿದ್ದ ಬ್ರೆಡ್ ಟೇಸ್ಟ್ ಮಾಡ್ಲಿಕ್ಕೆ, ಹಾಗೆ ಸ್ವಲ್ಪ ಹೊತ್ತು ವಾಕಿಗೆ ಹೋಗಿ ಬಂದ್ವಿ. ಮನೆಯವರಿಗೆಲ್ಲ ಒಂದ್ಸತಿ ಕಾಲ್ ಮಾಡಿ ಎಲ್ಲ ಯೋಗಕ್ಷೇಮ ವಿಚಾರಿಸಿ ಆ ದಿನ ಮುಗಿಸಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಆದಷ್ಟು ಬೇಗ ಮನೆಯಿಂದ ಹೊರಟ್ವಿ. ಲೇಸರ್ ಮಾಡಿಸೋದ ಬೇಡ ಅಂತ ಆಮೇಲೆ ಡಿಸೈಡ್ ಮಾಡೋಣ, ಫಸ್ಟ್ ಕನ್ಸಲ್ಟೇಷನ್ ಆದರೂ ಹೋಗಿ ಬರೋಣ ಅಂತ 2-3 ಕ್ಲಿನಿಕ್ಕಿಗೆ ಹೋಗಿ ಅವ್ರದ್ದೆಲ್ಲ ಫೆಸಿಲಿಟಿ ತಿಳ್ಕೊಂಡು, ಮೇನ್ಲಿ ಯಾರು ಎಷ್ಟು ಸೆಷನ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಅರ್ಥ ಮಾಡಿಕೊಂಡು ನಮಗೆ ಯಾವ್ದು ಸೂಟಬಲ್ ಅದನ್ನು ಬುಕ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಟಾಸ್ಕ್ ನಮ್ಮದು ಸಿಲ್ವರ್ ಮತ್ತು ಗೋಲ್ಡ್ ಬಾಯಿಂಗ್ ಇತ್ತಲ್ಲ, ಮಂಗಲಸೂತ್ರ ಅನ್ನೋ ಶಾಪ್ ಎಲ್ಲ ತಿರುಗಿ ನೋಡಿದ್ದೇ ನೋಡಿ ಅಕ್ಷಯ್ಗೂ ಒಂದಿಷ್ಟು ಬೋರ್ ಮಾಡಿ ಆ ದಿನ ಏನೂ ಇಷ್ಟ ಆಗದೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಮತ್ತೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ ಬರ್ಗರ್ ಕಿಂಗ್ ಹೋಗಿ ಬರ್ಗರ್ ತಿಂದಿದ್ವಿ. ಮನೆಗೆ ಹೋಗಿ ರೀಚ್ ಆಗೋದು ತುಂಬ ಲೇಟ್ ಆಗಿತ್ತು. ಸೊ ಮನೆ ಒಂದ್ಸತಿ ಕ್ವಿಕ್ ರೀಸೆಟ್ ಮಾಡಿ ನಾವು ಮಲ್ಕೊಂಡ್ಬಿಟ್ವಿ. ಹೇಳ್ತಾರಲ್ಲ, ಹೆಲ್ತ್ ಇಸ್ ವೆಲ್ತ್ ಅಂತ. ಅದೇ ರೀತಿ ತುಂಬ ದಿನದಿಂದ ಅಕ್ಷಯ್ಗೆ ಸ್ವಲ್ಪ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರೋದ್ರಿಂದ ಹಾಸ್ಪಿಟಲ್ ಒಂದ್ಸತಿ ಚೆಕ್ ಮಾಡಿಸೇ ಬರೋಣ ಅಂತ ಅಲ್ಲೂ ಹೋದ್ವಿ. ಲಕ್ಕಿಲಿ ರಿಪೋರ್ಟ್ ಎಲ್ಲ ನಾರ್ಮಲ್ ಇತ್ತು. ಅಷ್ಟೆಲ್ಲ ಖರ್ಚು ಮಾಡಿ ಅಸಿಡಿಟಿ ಟ್ಯಾಬ್ಲೆಟ್ ಬರ್ಕೊಟ್ರು. ಅದೇ ಖುಷಿಗ್ಲಿ ಲಂಚ್ ಬ್ರಂಚ್ ಥರ ಏನೋ ಮಾಡಿಕೊಂಡು ಮತ್ತೆ ಜ್ಯುವೆಲ್ರಿ ಶಾಪಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ನನಗೆ ಇಷ್ಟ ಆಯಿತು. ಸೊ ದೇವ್ರದ್ದು ಮುಖ, ನನ್ನ ಮಂಗಲಸೂತ್ರ 2 ಎಕ್ಸ್ಚೇಂಜ್ ಮಾಡಿ ನನಗಿಷ್ಟ ಆಗಿರುವಂಥದ್ದನ್ನು ತೊಗೊಂಡು ಬಂದೆ. ಹಾಗೆ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ಲೇಸರ್ ಅಪಾಯಿಂಟ್ಮೆಂಟಿಗೆ ಹೋಗಿದ್ದೆ. ತುಂಬ ಭಯ ಇತ್ತು, ಆದರೂ ಅಲ್ಲಿದ್ದ ಟೆಕ್ನಿಷಿಯನ್ ಆಯಿತು, ಡಾಕ್ಟರ್ಸ್ ಆಯಿತು, ಎಲ್ಲ ನಾರ್ಮಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ ಇಟ್ ವಾಸ್ ನಾಟ್ ದ್ಯಾಟ್ ಪೇನ್ಫುಲ್. ಅಷ್ಟು ನೋವಾಗಿಲ್ಲ. ಪೋಸ್ಟ್ ಲೇಸರ್ ಸಹ ಅಷ್ಟೇನು ರ್ಯಾಷಸ್ ಇರಲಿಲ್ಲ. ಪೋಸ್ಟ್ ಲೇಸರ್ ಅಲ್ಲೇ ನಿಯರೆಸ್ಟ್ ಹೋಟೆಲಲ್ಲಿ ಹೋಗಿ ಊಟ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಅ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇವತ್ತು ಡೇ 2. ಲೇಸರ್ ನಿನ್ನೆ ಮಾಡಿಸ್ಕೊಂಡು ಬಂದೆ.
ಫಸ್ಟ್ ಸೆಷನ್. ಇವತ್ತು ಐ ಡೋಂಟ್ ಹ್ಯಾವ್ ಎನಿ ರ್ಯಾಷಸ್. ಲಕ್ಕಿಲಿ ಐ ಫೀಲ್ ಸೋ ಬ್ಲೆಸ್ಡ್. ಒಂದು ಬಾಯ್ಲ್ ಸಹ ಬಂದಿಲ್ಲ, ದೇವರೇ ಕಾಪಾಡಿದ್ದು. ಲೆಟ್ ಮೀ ಶೋ ಯು ಅ ಕ್ಲೋಸ್ ಅಪ್. ಸೊ ಸ್ಕಿನ್ನಿಗೆ ಏನೂ ಹಚ್ಚಿಲ್ಲ, ಜಸ್ಟ್ ಫೇಸ್ ವಾಶ್. ಇದು ನಾರ್ಮಲ್ ನ್ಯಾಚುರಲ್ ಲೈಟ್. ಅಲ್ಲಿ ನೀವು ನೋಡಿದಾಗ ಸೈಡ್ ಲಾಕ್ಸ್, ಇಲ್ಲಿ ಯು ಸಿ ದಿಸ್, ಐ ಥಿಂಕ್ ಸ್ವಲ್ಪ ಸಾಫ್ಟ್ನೆಸ್ ಬಂದಿದೆ. ಬಿಕಾಸ್ ಐ ಹ್ಯಾಡ್ ವೆರಿ ಥಿಕ್ ಹೇರ್ ಗ್ರೋತ್ ಅಲ್ಲ, ತುಂಬ ಥಿಕ್ ಹೇರ್ ಗ್ರೋತ್ ಇರೋದ್ರಿಂದ ನನಗೆ ಇಲ್ಲಿ ಲೇಸರ್ ಶಾಟ್ಸ್ ಕೊಡುವಾಗ ಪೇಯ್ನ್ ಆಯಿತು. ಬಟ್ ಪೇಯ್ನ್ ಹೇಳಬೇಕಂದ್ರೆ ಒಂದು 2-3 ಇರುವೆಗಳು, 2-3 ಇರುವೆಗಳು ಒಟ್ಟಿಗೆ ಕಚ್ಚಿದಾಗ ಹೇಗಿರ್ತದೆ ಅಷ್ಟೇ. ಐ ಕುಡ್ ಟಾಲರೇಟ್ ಇಟ್. ಫ್ರೀಕ್ವೆನ್ಸಿ ವೈಸ್ ಐ ಥಿಂಕ್ ಹರ್ಟ್ಸನ್ನು ಯೂಸ್ ಮಾಡಿದ್ರು, ಬಟ್ ಐ ಆಮ್ ನಾಟ್ ಸೋ ಶ್ಯೂರ್. ನೀವು ನಿಮ್ಮ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ, ಅವ್ರು ನಿಮ್ಗೆ ಯಾವ ಫ್ರೀಕ್ವೆನ್ಸಿ ಸಜೆಸ್ಟ್ ಮಾಡ್ತಾರೆ, ಪ್ಲೀಸ್ ಗೋ ವಿತ್ ದ ಸೇಮ್ ಒನ್ಸ್. ತುಂಬ ಲೇಟ್ ಮಾಡೋದು ಬೇಡ. ಇವತ್ತು ಬಹಳ ಕೆಲಸ ಇದೆ. ನಾಳೆ 25th ಜುಲೈ, ಶ್ರಾವಣದ ಫಸ್ಟ್ ಶುಕ್ರವಾರ. ಸೊ ಲೆಟ್ ಅಸ್ ಕ್ವಿಕ್ಲಿ ಗೆಟ್ ಸ್ಟಾರ್ಟೆಡ್. ನಾನು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಕ್ಷಯ್ ಮಾರ್ಕೆಟ್ಗೆ ಹೋಗಿ ಸಾಮಾನೆಲ್ಲ ತಂದು ನನಗೂ ಹೂವೆಲ್ಲ ತಂದು ಕೊಟ್ಟರು. ಹಾಗೆ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿ ನಾನು ನನ್ನ ಕೆಲಸಕ್ಕೆ ಹೊರಟೆ. ಏನೇ ಮಾಡಿದ್ರು ಕೆಲಸದ ಮಧ್ಯ ಚಹಾ ಮರೆಯಲ್ಲ. ಸೊ ನಾನು ಚಹಾ ಮಾಡ್ಕೊಳ್ಳಿಕ್ಕೆ ಹೊರಟೆ. ಆವಾಗಲೇ ಹೇಳಿದ್ನಲ್ಲ, ಚಹಾ ಮಾಡ್ಕೊಳ್ಳೋದು ಒಂಥರ ನೆಮ್ಮದಿ ಕೊಡ್ತದೆ. ಆದರೆ ಮೊದಲೆಲ್ಲ ನಂಬ್ತಿರ್ಲಿಲ್ಲ ದಟ್ ಐ ಆಮ್ ಅಡಿಕ್ಟೆಡ್ ಟು ಟೀ ಅಂತ. ಈಗ ನನಗೆ ಗೊತ್ತಿದೆ ಐ ಆಮ್ ಅಡಿಕ್ಟೆಡ್ ಟು ಟೀ. ಆದರೆ 1 ಕಪ್ ಟೀ ಡಸಂಟ್ ಡೂ ಮಚ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡು ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಆ ಕಪ್ ಆಫ್ ಟೀನ ಫುಲ್ ಎಂಜಾಯ್ ಮಾಡಿ ಕುಡಿತಾನೆ. ಅಕ್ಷಯ್ಗೂ ಕೊಟ್ಟು ಬರ್ತಾನೆ. ಬಾಕಿ ಎಲ್ಲ ಕ್ಲೀನಿಂಗ್ ಆಲ್ಮೋಸ್ಟ್ ಆಗಿತ್ತು. ಬಟ್ ಈ ಕಿಚನ್ ಡ್ರಾಯರ್ಸ್, ಓ ಮೈ ಗಾಡ್, ಅದಕ್ಕೆ ಫಸ್ಟ್ ಅದನ್ನು ಟ್ಯಾಕಲ್ ಮಾಡಿ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಪಳ ಅಂತ ಜೋಡಿಸಿಟ್ಟೆ. ಕೆಲಸ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಸೀರಿಯಲ್ಲು ಅದು ಇದು ನೋಡಿ ಸ್ನಾನ ಗಿನ್ನ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಕುಕಿಂಗಿಗೆ ಹೊರಟೆ. ನಿಮಗೆಲ್ಲ ನೆನಪಿದ್ರೆ ನಾನು ಹೇಳಿದ್ದೆ ನನಗೆ ಅಡುಗೆ ಅಷ್ಟೆಲ್ಲ ಬರ್ತಿರಲಿಲ್ಲ, ಇವಾಗ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕಲ್ತಿದ್ದೇನೆ ಅಂತ. ಬಟ್ ಮೊದಲಿಂದನೂ ನಾನು ಸ್ವೀಟ್ಸ್ ಚೆನ್ನಾಗಿ ಮಾಡ್ತೇನೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವೀಟ್ಸಿಂದನೇ ಅಡುಗೆ ಶುರು ಮಾಡಿದೆ. ಪಾಯಸ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ, ಏನೇನೋ ಹಾಕಿ ಏನೇನೋ ಹುರಿದು ಒಟ್ಟು ಪಾಯಸ ಮಾಡ್ತಾ ಇದ್ದಾನೆ. ಹೆಣ್ಮಕ್ಳು ಅಂದಮೇಲೆ ಮಲ್ಟಿ ಟಾಸ್ಕಿಂಗ್ ಇದ್ದಿದ್ದೆ. ಸೊ ಮೀನ್ ವೈಲ್ ದಾಲ್ ಸಹ ನೆನೆಸಿ ಬಿಡೋಣ ಅಂತ ಅದನ್ನು ಸೋಪ್ ಮಾಡ್ತಿದ್ದಾನೆ. ಮೀನ್ ವೈಲ್ ಕುಕ್ ಆಗ್ತಿರೋ ಪಾಯಸಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಕೇಸರ್ ಆ್ಯಡ್ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡುವಷ್ಟರಲ್ಲೇ ಸ್ವಲ್ಪ ಹಶು ಆಯಿತು. ಏರ್ ಫ್ರೈ ಮಾಡಿಕೊಂಡೆ ಪೀನಟ್ಸ್ನ. ಆಮೇಲೆ ಎಲ್ಲ ಕುಕಿಂಗ್ ಡನ್ ಆದ ನಂತರ ದೇವಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಾವು ಪ್ರಸಾದನ ತಗೊಂಡು, ಇಲ್ಲಿ ನೋಡಿ ನಾನು ಸತಿ ಸಾವಿತ್ರಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ಆದ ನಂತರ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಊಟ ಮಾಡಿ ಕೆಲಸ ಮುಗಿಸ್ಕೊಂಡೆ. ನಮ್ಮ ಮನೇಲಿ ಭೀಮನ ಅಮಾವಾಸ್ಯೆ ಅಂತ ಸ್ಪೆಷಲ್ ಏನೂ ಇಲ್ಲ, ಬಟ್ ನಾವೇ ಇದ್ರೂ ಏನೇನೋ ರಿಚುವಲ್ಸ್ ಮಾಡ್ಕೊಂಡಿದ್ದೇವೆ. ಸೊ ದೇವ್ರಿಗೆ ಎಡೆ ಇಡೋದು, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಗಿಫ್ಟ್ಸ್ ಕೊಡೋದು, ಅದೇ ಅಷ್ಟೇ. ಕಾಲಿಗೆ ಬಿದ್ದಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ, ಅಕ್ಷಯ್ ಅವರಿಗೆ ಹೆಂಡತಿ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಆದಂಗಿತ್ತು. ಹಾಗೆ ಐಸ್ ಕ್ರೀಮ್ ಎಲ್ಲ ತಂದು ತಿಂದು ಅಲೆಕ್ಸಾ ಜೊತೆ ಒಂದಿಷ್ಟು ಕಾಮಿಡಿ ಮಾಡಿ ನಮ್ಮ ದಿನನ ಮುಗಿಸಿದ್ವಿ. ಅಸ್ವತ್ ಅಂತ. ನನ್ನ ವಾರ ಹೇಗಿತ್ತು? ಸೊ ದ್ಯಾಟ್ ವಾಸ್ ಮೈ ವೀಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇದೇ ರೀತಿ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್. ದಿಸ್ ಇಸ್ ಅ ಡಿಸ್ಕ್ಲೇಮರ್. ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತದೆ, ಎಲ್ಲರಿಗೂ ಇಶ್ಯೂಸ್ ಇರ್ತವೆ. ನನಗೆ facial hair was the biggest concern. 1 year, 2 year in the it's been many years. I have been struggling with it, but I have lived with it and really lived. ಸಖತ್ ಮಸ್ತಿ ಮಾಡಿದ್ದೇನೆ, ಸಾಲಿಡ್ ಎಂಜಾಯ್ ಮಾಡಿದ್ದೇನೆ. ಸೊ ನನ್ನ ಸಜೆಷನ್ ಯಾರಿಗೂ ಏನೂ ಅಲ್ಲ,
ಲೇಸರ್ ಮಾಡಲೇಬೇಕಂತಲ್ಲ. ಲೇಸರ್ ಇವಾಗ ನಾನು ಆಪ್ಟ್ ಮಾಡಿರೋದು ಬಿಕಾಸ್ ಇಟ್ ಇಸ್ ಮೈ ಚಾಯ್ಸ್. ನನಗೆ ಈಗ ಸದ್ಯಕ್ಕೆ ಅನಿಸ್ತಾ ಇದೆ ನಾನು ಇದನ್ನು ಲೇಸರಿಂದ ಟ್ರೀಟ್ ಮಾಡಿಸ್ಕೋಬೇಕು ಅಂತ. ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ಇಟ್. ಯಾರು ಇದನ್ನು ಮಾಡಲೇಬೇಕು ಅಂತ ಇಲ್ಲ, ರೈಟ್? ನೀವು ಹೇಗಿದ್ದೀರೋ, ನೀವು ಬ್ಯೂಟಿಫುಲ್ ಆಗಿದ್ದೀರ, ನೀವು ಹೇಗೆ ಕಾಣ್ತೀರಾ ಅದು ಮ್ಯಾಟರ್ ಆಗಲ್ಲ. ಯು ಆರ್ ಬ್ಯೂಟಿಫುಲ್ ಜಸ್ಟ್ ದ ವೇ ಯು ಆರ್. ಓನ್ಲಿ ಬಿಲೀವ್ ಇನ್ ಯೋರ್ ಸೆಲ್ಫ್.